ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಲಿಂಬೆ ಹಣ್ಣಿನ ಬೆಲ್ಲದ ಪಾನಕ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡ್ರಿ. ಇದು ಬೇಸಿಗೆಗಿಂಕ್ರು ಹೇಳಿ ಮಾಡಿಸಿದಂತಹ ಪಾನಕ ನೋಡ್ರಿ. ಇದನ್ನ ಈ ಒಂದು ಲಿಂಬೆ ಹಣ್ಣಿನ ಬೆಲ್ಲದ ಪಾನಕ ಇನ್ನೂ ಹೆಲ್ದಿಯಾಗಿ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ನೋಡ್ರಿ. ಈ ಒಂದು ವಿಡಿಯೋದಲ್ಲಿ ನೀವು ಕೂಡ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಈ ಒಂದು ರೆಸಿಪಿಯನ್ನು ನೋಡಿಕೊಂಡು ನೀವು ಈ ಬೇಸಿಗೆ ಒಳಗೆ ಈ ಒಂದು ರೆಸಿಪಿಯನ್ನು ಮಾಡಿಕೊಂಡು ಈ ಪಾನಕ ಲಿಂಬೆ ಹಣ್ಣಿನ ಪಾನಕವನ್ನು ಒಮ್ಮೆ ಟ್ರೈ ಮಾಡಿ ಇದರ ರುಚಿ ನೋಡ್ರಿ. ಇವಾಗ ಲಿಂಬೆ ಹಣ್ಣಿನ ಬೆಲ್ಲದ ಪಾನಕ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಂತ ಹೋಗ್ತೀನಿ ನೋಡ್ರಿ. ಇದಕ್ಕೆ ಬೇಕಾದಂಥ ಪದಾರ್ಥಗಳು ಒಂದು ಲಿಂಬೆ ಹಣ್ಣು ಬೇಕಾಗ್ತೈತೆ ನೋಡ್ರಿ. ಒಂದು ಲಿಂಬೆಯನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದು ನಾನು. ಈಗ ಒಂದು ಏಲಕ್ಕಿನ ಈ ರೀತಿ ಕುಟ್ಟಿ ರೆಡಿ ಮಾಡ್ಕೊಂಡು ನೋಡ್ರಿ. ಒಂದು ಏಲಕ್ಕಿ ತೊಗೊಂಡಿದ್ನಿ. ಇದು ಬೆಲ್ಲದ ನೀರು ನೋಡ್ರಿ. ಬೆಲ್ಲವನ್ನು ಮೊದಲು ನಾನು ಕರ್ಗಾಕ ಹಾಕ್ಕೊಂಡು ಇಟ್ಕೊಂಡಿದ್ದು ನೋಡ್ರಿ. ಇದನ್ನೇನು ಕುದಿಸ್ಕೊಂಡಿಲ್ಲ, ಹಂಗೆ ಜಸ್ಟ್ ನೀರೊಳಗೆ ನಾನು ಬೆಲ್ಲ ಹಾಕಿ ಇಟ್ಕೊಂಡಿದ್ದೆ. ಇದು ಕರಿಗೈತೆ ನೋಡ್ರಿ. ಈಗ ಇದನ್ನ ಆಮೇಲೆ ಸೋಸ್ಕೋಬೇಕಾಕೈತಿ. ಇದನ್ನ ಕಸರು ಗಿಸರು ಇರ್ತೈತಲ್ಲ, ಹೀಗಾಗಿ ಆಮೇಲೆ ನಾವು ಸೋಸ್ಕೋಬೇಕಾಕೈತಿ. ಈಗ ನೋಡ್ರಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡ್ಬಿಡ್ರಿ ಇದನ್ನು ಬೆಲ್ಲದ ನೀರನ್ನು. ಇದು ನೋಡಿ ಕಾಮ ಕಸ್ತೂರಿ ಬೀಜ. ಇದನ್ನ ಒಂದು 2 ತಾಸು ಮುಂಚೆಗೆ ನಾನು ನೆನೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದು ನೋಡ್ರಿ. ಚಲೋ ಹೊತ್ತಂಗೆ ನಂದಾವ ನೋಡ್ರಿ ಬೀಜ, ಕಾಮ ಕಸ್ತೂರಿ ಬೀಜಿಗೂ. ಈಗ ಒಂದೊಂದು ಸಾಮಗ್ರಿಗಳನ್ನ ಹಾಕ್ಕೊಂತ ಪಾನಕ ಲಿಂಬೆ ಹಣ್ಣಿನ ಪಾನಕನ ಬೆಲ್ಲದ ಲಿಂಬೆ ಹಣ್ಣಿನ ಪಾನಕ ರೆಡಿ ಮಾಡ್ಕೋಣ. ಮೊದಲೇಕ ಕಾಮ ಕಸ್ತೂರಿ ಬೀಜ ನೆನೆಸಿದಂತಹ ಕಾಮ ಕಸ್ತೂರಿ ಬೀಜನ ಹಾಕ್ಕೊಂಬಿಡೋಣ್ರಿ ನಾವು ಪಾತ್ರೆಯಾಗ. ಇವಾಗ ಬೆಲ್ಲದ ನೀರು ಹಾಕೋ ನೋಡ್ರಿ. ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಕರಗಿಸಿ ಬೆಲ್ಲವನ್ನು ಈಗ ಸೋಸ್ಕೊಂಬಿಡೋಣ್ರಿ. ಬೆಲ್ಲದ ನೀರು ಇದೀಗ ಸೋಸ್ಕೊಂಡು ಬಿಡೋಣ್ರಿ. ಈಗ ಕಸರು ಗಿಸರು ಇರೋದೆಲ್ಲ ಹಿಂಗೆ ಸೋಸ್ಕೋಬೇಕಾಕೈತಿ. ಮತ್ತು ಒಂದು ಚಿಟಿಕೆ ಉಪ್ಪು ಹಾಕ್ಕೋಬೇಕಾಕೈತಿ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ರುಚಿ ಇನ್ನೂ ಹೆಚ್ಚಿಗೆ ಆಕೈತಿ. ಅದು ಒಂದು ಚಿಟಿಕೆ ಉಪ್ಪು ಹಾಕ್ಕೋಬೇಕಾಕೈತಿ. ಈಗ ಏಲಕ್ಕಿ ಪೌಡ್ರ್ ಹಾಕ್ಕೊಂಡ್ರಿ. ಒಂದು ಏಲಕ್ಕಿ ತೊಗೊಂಡಿದ್ನಿ ಅಂತ ಈ ರೀತಿ ಸಣ್ಣಗೆ ಜಜ್ಜಿಕೊಂಡು ಇಟ್ಕೊಂಡಿದ್ನಿ. ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ನೋಡ್ರಿ. ಒಂದು ಏಲಕ್ಕಿ ಪೌಡ್ರ್ ಇದು. ಇವಾಗ 1 ಗ್ಲಾಸು ನೀರು ಹಾಕ್ಕೊಂಬಿಡೋಣ್ರಿ. ಟೋಟಲ್ ಆಗಿ ನಾನು 2 ಗ್ಲಾಸ್ ಪಾನಕ ಮಾಡಾಕೊಂತೇನೆ. ಈಗ 1 ಗ್ಲಾಸ್ ಹಾಕ್ಕೊಂಡಿದ್ನಿ ನಾನು. ಈಗ ಇನ್ನೊಂದು ಗ್ಲಾಸನ್ನು ಕೂಡ ಹಾಕ್ಕೊಂಡು ನೋಡ್ರಿ. ಇವಾಗ ಲಿಂಬೆ ಹಣ್ಣನ್ನು ಹಿಂಡ್ಕೊಂಬಿಡೋಣ್ರಿ. ಏನೋ ಚಲೋ ಹೊತ್ತಂಗನ ಒಂದು ಲಿಂಬೆ ಹಣ್ಣಿನ ತೊಗೊಂಡಿದ್ವಲ್ಲ, ಒಂದು ಚಲೋ ಹೊತ್ತಂಗನ ಈ ರೀತಿ ಹಿಂಡ್ಕೊಂಬಿಡೋಣ್ರಿ. ಈ ರೀತಿ ಚಲೋ ಹೊತ್ತಂಗೆ ಹಿಂಡ್ಕೊಂಡು ರೆಡಿ ಮಾಡ್ಕೊಂಬಿಡೋಣ ನಾವು. ಈಗ ಆಯ್ತು ನೋಡ್ರಿ. ಇವಾಗ ಲಿಂಬೆ ಹಣ್ಣು ಹಿಂಡ್ಕೊಂಡಿದ್ದು ಆಯ್ತು. ಈಗ ಪುದೀನ ಹಾಕೋ ನೋಡ್ರಿ. ಫ್ಲೇವರ್ ಚಲೋ ತಂಗೆ ಕೊಡತ್ರಿ ಇದು. ಈಗ ಒಂದು ಸ್ವಲ್ಪನ ಪುದೀನ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ನೋಡ್ರಿ, ಅದನ್ನು ಹಾಕ್ಕೊಂಡು ಈಗ ಪುದೀನ ಹಾಕಿದ್ಮೇಲೆ ಪುದೀನ ಎಲೆ ಹಾಕಿದ್ಮೇಲೆ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಇವಾಗ ರೆಡಿ ಆಯ್ತು ನೋಡ್ರಿ ಲಿಂಬೆ ಹಣ್ಣಿನ ಬೆಲ್ಲದ ಪಾನಕ ಇದು. ಮತ್ತು ಇದಕ್ಕೆ ಕಾಮ ಕಸ್ತೂರಿ ಬೀಜ ಮತ್ತು ಪುದೀನ ಹಾಕಿದ್ರಿಂದ ಇದ್ರ ಫ್ಲೇವರ್ನು ಸೂಪರಾಗಿರ್ತೈತೆ ರೀ ಇದು. ಮತ್ತು ಬೇಸಿಗೆ ಹೇಳಿ ಮಾಡಿದಂಥ ಪಾನಕ ಇದು. ಈ ರೀತಿ ಬಂದೈತೆ ನೋಡ್ರಿ. ಈ ಗ್ಲಾಸಿಗೆ ಕೂಡ ಸರ್ವ್ ಮಾಡ್ಕೊಳ್ಕೊಂತೇನೆ ನಾನು. ನೀವು ಕೂಡ ಇದೇ ರೀತಿನ ಒಮ್ಮೆ ಮಾಡಿಕೊಂಡು ಹೆಲ್ದಿಯಾದಂತಹ ಲಿಂಬೆ ಹಣ್ಣಿನ ಬೆಲ್ಲದ ಪಾನಕವನ್ನು ಮಾಡ್ಕೊಂಡು ಕುಡೀರಿ. ಮತ್ತು ನಾವು ಕಾಮ ಕಸ್ತೂರಿ ಬೀಜನೂ ಹಾಕೀವಿ ಮತ್ತು ಪುದೀನ ಹಾಕಿದ್ರಿಂದ ಇದು ಹೆಲ್ತಿ ಇನ್ನೂ ತಂಪು ಕೊಡ್ತೈತೆ ರೀ ಇದು. ಇದನ್ನ ಇನ್ನೊಂದು ಸ್ವಲ್ಪ ಪುದೀನ ಹಾಕ್ಕೊಂತೇನೆ ನೋಡ್ರಿ. ಕಟ್ ಮಾಡಿದಂಥ ಇನ್ನೊಂದಿಷ್ಟು ಪುದೀನ ಹಾಕ್ಕೊಂಡ್ಬಿಡ್ತೇನೆ ನಾನೀಗ. ನೋಡೋಕ್ಕೂ ಅಷ್ಟು ಚಂದ ಕಾಣ್ತೈತೆ ರೀ ಇದು. ಇದ್ರ ಫ್ಲೇವರು ಮಸ್ತ್ ಇರ್ತೈತೆ ರೀ ಇದು. ಹೀಗಾಗಿ ನೀವು ಕೂಡ ಒಮ್ಮೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಈ ರೀತಿ ಬಂದೈತೆ ನೋಡ್ರಿ. ಸ್ಪೂನಿಂದ ನಾನು ತೋರ್ಸಾಕೊಂತೀನಿ. ಕಾಮ ಕಸ್ತೂರಿ ಬೀಜ ಕೆಳಗನ ಕುಂತಾವು. ಈಗ ನೋಡ್ರಿ ಒಂದು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಎಷ್ಟು ಚಂದ ಕಾಣಾಕೊಂತಾವು. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಮತ್ತು ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ, ಮತ್ತು ನನಗೊಂದು ಕಮೆಂಟ್ ಮಾಡ್ಕೊಂಬಿಡ್ರಿ. ಮತ್ತು ನೋಡಿದಂತಹ ನನಗೆಲ್ಲ ವೀಕ್ಷಕರಿಗೂ ಧನ್ಯವಾದ. ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೆಂಗೆ ಬಂದೈತೆ ಅಂತ ಹೇಳ್ರಿ ನೀವು. ಮತ್ತು ನನ್ನದೊಂದು ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.